ಜನನ ಮರಣ ಸಿದ್ಧಾಂತ ಈ ಪುಸ್ತಕದ ಪರಿಚಯವನ್ನು ಮಾಡಿಕೊಡುತ್ತೇನೆ. ಜನನ ಮರಣಗಳು ಎರಡು ಮನುಷ್ಯನಿಗೆ ಸಂಭವಿಸುವವೇ. ಜನ್ಮದಿಂದ ಜೀವನ ಪ್ರಾರಂಭವಾಗಿ ಮರಣದಿಂದ ಜೀವನದ ಅಂತ್ಯ ನಡೆಯುತ್ತಿದೆ. ಜನನ ಮರಣಗಳೆರಡರಿಂದ ಸಂಬಂಧವಿರುವ ಮನುಷ್ಯ ಆ ಎರಡರ ಅವಗಾಹನೆ ಇಲ್ಲದೆ ಅವುಗಳ ಮೇಲೆ ಊಹೆಗಳು ಬೆಳೆಸಿಕೊಂಡಿದ್ದಾನೆ. ಜನ್ಮವನ್ನು ಕುರಿತಾಗಲಿ ಮರಣವನ್ನು ಕುರಿತಾಗಲಿ ಮನುಷ್ಯನ ಹತ್ತಿರ ಶಾಸ್ತ್ರಬದ್ಧವಾದಂತಹ ಸಮಾಚಾರವೂ ಇಲ್ಲ. ಸಾವು ಹುಟ್ಟುಗಳ ಬಗ್ಗೆ ಅಶಾಸ್ತ್ರೀಯ ಪುರಾಣ ಸಂಬಂಧ ವಿಷಯಗಳಿರುವುದರಿಂದ ವಾಸ್ತವ ತಿಳಿಯದಂತೆ ಹೋಗಿದೆ. ಮನುಷ್ಯ ಮುಖ್ಯವಾಗಿ ತಿಳಿಯಬೇಕಾಗಿರುವುದು ಜೀವನ ಪ್ರಾರಂಭವಾಗುವುದು ಹಾಗೆಯೇ ಅಂತ್ಯವಾಗುವುದು. ಈ ಎರಡು ವಿಷಯಗಳಲ್ಲಿ ಮನುಷ್ಯನಲ್ಲಿ ಅಂಟಿಕೊಂಡು ಹೋಗಿರುವ ಆ ವಾಸ್ತವವನ್ನು ತೆಗೆದುಹಾಕಿ ವಾಸ್ತವವನ್ನು ತಿಳಿಸಬೇಕೆಂಬ ಉದ್ದೇಶದಿಂದ ಈ ಗ್ರಂಥವನ್ನು ಬರೆಯುವುದು ನಡೆದಿದೆ. ಈ ಗ್ರಂಥದೊಳಗಿನ ವಿಷಯಗಳು ಶಾಸನಗಳಿಂದ ಕೂಡಿಕೊಂಡ ಸಿದ್ಧಾಂತವಾದ್ದರಿಂದ ಇದಕ್ಕೆ ಜನನ ಮರಣ ಸಿದ್ಧಾಂತ ಎಂದು ಹೆಸರು ಇಡಲಾಗಿದೆ. ಕೆಲವು ಶಾಸನಗಳಿಂದ ಕೂಡಿಕೊಂಡಿರುವುದು ಸಿದ್ಧಾಂತ. ಬ್ರಹ್ಮ ವಿದ್ಯೆಗೆ ಸಂಬಂಧಿಸಿರುವುದು ಶಾಸನಗಳಿಂದ ಕೂಡಿಕೊಂಡಿರುವುದು. ಆದ್ದರಿಂದ ಇದನ್ನು ಬ್ರಹ್ಮವಿದ್ಯೆಯಲ್ಲಿ ಒಂದು ಸಿದ್ಧಾಂತವೆಂದು ಹೇಳಬಹುದು. ಭೂಮಿ ಮೇಲೆ 6 ಶಾಸ್ತ್ರಗಳು ಇವೆ. ಅದರಲ್ಲಿ ಮೊದಲು 5 ಪ್ರಕೃತಿಗೆ ಸಂಬಂಧಿಸಿರುವುದಾಗಿದ್ದು ಕೊನೆಯದು ಪರಮಾತ್ಮನಿಗೆ ಸಂಬಂಧಿಸಿರುವುದು. ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಬ್ರಹ್ಮವಿದ್ಯಾಶಾಸ್ತ್ರ ಇವು ಶಾಸ್ತ್ರಗಳಾಗಿದ್ದು ಇವುಗಳನ್ನು ಬಿಟ್ಟು ಉಳಿದವುಗಳನ್ನು ಸಹ ಕೆಲವರು ಹೇಳಿದ್ದಾರೆ. ಅವು ಶಿಕ್ಷಾ, ವ್ಯಾಕರಣ, ಛಂದ, ನಿರುಕ್ತ, ಜ್ಯೋತಿಷ್ಯ, ಕಲ್ಪ ಇವು ಶಾಸ್ತ್ರಗಳೆಂದು ಕೆಲವರ ವಾದನೆ. ಇವುಗಳಲ್ಲಿ ಐದನೆಯದು ಜ್ಯೋತಿಷ್ಯಗಳನ್ನು ಬಿಟ್ಟು ಉಳಿದವು ಹೇಗೆ ಶಾಸ್ತ್ರಗಳಾಗಿವೆಯೋ ನಮಗೆ ಅರ್ಥವಾಗಲಿಲ್ಲ. ಮುಂದುವರೆಯುತ್ತದೆ.